ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜನ್ಮ ದಿನೋತ್ಸವದ ಅಂಗವಾಗಿ ಭವ್ಯ ಪಾದಯಾತ್ರೆ. ಇಂದಿನ ಸದೃಢ ಭಾರತಕ್ಕೆ ಉಕ್ಕಿನ ಮನುಷ್ಯರ ಕೊಡುಗೆ ಅಮೂಲ್ಯ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಶ್ಲಾಘನೆ. ಜನರಿಗೆ ಸುಲಭವಾಗಿ ಆರೋಗ್ಯ ಸೌಲಭ್ಯಗಳು ಸಿಗುವ ನಿಟ್ಟಿನಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲೇ ಸಮರ್ಪಕ ಚಿಕಿತ್ಸೆ ಅಗತ್ಯ. ಹಾಸನ ಜಿಲ್ಲೆಯ ತ್ರೈಮಾಸಿಕ ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಸೂಚನೆ. ಕಾವೇರಿ ನದಿಯ ಕಟ್ಟೆಪುರ ಕೆಆರ್ಎಸ್ ಅಣೆಕಟ್ಟಿನ ಬಳಿ ಬೃಹತ್ ಮೊಸಳೆ ಪತ್ತೆ. ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಮೊಸಳೆಯನ್ನ ತಕ್ಷಣ ಹಿಡಿದು ಸ್ಥಳಾಂತರಿಸಬೇಕೆಂದು ಗ್ರಾಮಸ್ಥರ ಆಗ್ರಹ. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜನ್ಮ ದಿನೋತ್ಸವದ ಅಂಗವಾಗಿ ಹಾಸನದಲ್ಲಿ ಪಾದಯಾತ್ರೆ ಕಾರ್ಯಕ್ರಮ ನಡೆಯಿತು. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜನ್ಮ ದಿನೋತ್ಸವದ ಅಂಗವಾಗಿ ಹಾಸನದಲ್ಲಿ ಪಾದಯಾತ್ರೆ ಕಾರ್ಯಕ್ರಮ ಜರುಗಿತು. ನಗರದ ರೈಲ್ವೆ ನಿಲ್ದಾಣದ ಬಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಸನ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಮ್ಮಿಕೊಂಡಿದ್ದ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಲತಾ ಕುಮಾರಿ, ಬೇಲೂರು ಶಾಸಕ ಎಚ್.ಕೆ. ಸುರೇಶ್, ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಬಿಆರ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಉಕ್ಕಿನ ಮನುಷ್ಯನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಬಳಿಕ ಸಿಇಒ ಪೂರ್ಣಿಮಾ ಅವರು ನೆರೆದಿದ್ದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ನಂತರ ಮಾತನಾಡಿದ ಶಾಸಕ ಸುರೇಶ್, ದೇಶ ಕಂಡಂತ ಮಹಾನ್ ನಾಯಕ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನಕ್ಕೆ ಇಂದು ಜಿಲ್ಲಾಡಳಿತ ಪಾದಯಾತ್ರೆ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ಆಯೋಜನೆಯ ರೂವಾರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನಾವೆಲ್ಲರೂ ಇಂದು ನೆನೆಯಬೇಕು ಎಂದ ಅವರು, ದೇಶದ ರಾಜಕೀಯದಲ್ಲಿ ವಕೀಲರಾಗಿ, ಗೃಹ ಸಚಿವರಾಗಿ ನಾನಾ ಕೊಡುಗೆಗಳನ್ನು ನೀಡಿದ್ದಾರೆ ಎಂದರು. ನಮ್ಮ ಜಿಲ್ಲೆಗೆ ಸಾವಿರಾರು ವರ್ಷದ ಇತಿಹಾಸವಿದೆ. ಹೊಯ್ಸಳರ ನಾಡು ಎಂದು ಖ್ಯಾತಿ ಪಡೆದಿದೆ ಎಂದರು. 150ನೇ ವರ್ಷಕ್ಕೆ ಪಾದಾರ್ಪಣೆ ಅವರ ಜನ್ಮದಿನವನ್ನ ಏಕತಾ ನಡಿಗೆ ಅಂತಕ್ಕಂಥದ್ದನ್ನ ಇಡೀ ದೇಶಾದ್ಯಂತ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ರೂವಾರಿ ಮತ್ತೆ ಏಕತಾ ಇದಕ್ಕೆ ಒಂದು ಇದನ್ನು ಕೊಟ್ಟಂತಹ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಆದಗಳಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಈ ಸಂದರ್ಭದಲ್ಲಿ ನಾವು ಅನಂತ ಧನ್ಯವಾದಗಳನ್ನ ಅವ್ರಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ದೇಶಕ್ಕೆ ದುಡಿದಂಥ ಮಹಾನ್ ನಾಯಕರುಗಳನ್ನ, ವಿಶೇಷವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವ್ರನ್ನ ಈ ಭಾರತದ ರಾಜ್ಯಕ್ಕೆ ಒಬ್ಬ ವಕೀಲರಾಗಿ ನ್ಯಾಯವನ್ನು ಕೊಟ್ಟಂಥದ್ದು, ಉಪ ಪ್ರಧಾನಮಂತ್ರಿಗಳಾಗಿ, ಗೃಹ ಸಚಿವರಾಗಿ ಈ ದೇಶಕ್ಕೆ ಸಂದೇಶವನ್ನು ಕೊಟ್ಟಂತ ಮುಂದಿನ ಪೀಳಿಗೆ ಒಂದು ನಾಂದಿಯನ್ನ ಬರೆದಂತ ಮಹಾನ್ ನಾಯಕ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಬಗ್ಗೆ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಬಗ್ಗೆ ಯಾರಿಗೂ ಹೇಳಬೇಕಾಗಿಲ್ಲ. ಪ್ರತಿ ಮನೆಯಲ್ಲಿ ಏನಾದ್ರೂ ಸಹ ಈ ದೇಶದ ಸಂದೇಶ ಇದೆ. ಈ ದೇಶಕ್ಕೆ ಒಂದು ಸಂದೇಶವನ್ನ ಕೊಡ್ತಿರ್ತಕ್ಕಂಥವ್ರು ಯಾರು ಅಂದ್ರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಮತ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದನ್ನ ಹೇಳ್ತಾ, ಇವತ್ತು ವಿಶೇಷವಾಗಿ ಈ ದೇಶಕ್ಕೆ ಏನು ಒಂದು ಇದಿದೆ, ಹಾಸನ ಜಿಲ್ಲೆಗೂ ಅದರದೇ ಆದಂತ ಒಂದು ಇದಿದೆ. ಇಲ್ಲಿ ಹೊಯ್ಸಳರು ಆಳಿದ ನಾಡು ಬೇಲೂರು ಇದೆ, ಹೊಯ್ಸಳೆ ನಮ್ಮ ಶ್ರವಣಬೆಳಗೊಳ ಇದೆ, ಹಾಸನಾಂಬೆ ಇದೆ. ಅದಕ್ಕೂ ಸಹ ಹಾಸನಕ್ಕೂ ಸಹ ಇತಿಹಾಸ ಇರ್ತಕ್ಕಂಥ, 1000 ವರ್ಷ ಇತಿಹಾಸ ಇರ್ತಕ್ಕಂಥ ಯಾವ್ದಾದ್ರು ಜಿಲ್ಲೆ ಇದೆ ಅಂದ್ರೆ ಅದು ಹಾಸನ ಜಿಲ್ಲೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭ ಭಾವಿಸಬೇಕಾಗುತ್ತೆ. ಹಾಗಾಗಿ 1000 ವರ್ಷ ಇತಿಹಾಸ ಇರೋದ್ರಲ್ಲಿ 150ನೇ ವರ್ಷದ ಸನ್ಮಾನ್ಯ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನವನ್ನ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನನ್ನೆಲ್ಲ ವಿದ್ಯಾರ್ಥಿನಿಯರಿದ್ದಾರೆ, ಇವತ್ತು ಅವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸಿ, ಏಕತಾ ನಡೆ ಅಂದ್ರೆ ಒಂದು ದೃಷ್ಟಿ, ನಮ್ಮ ದೃಷ್ಟಿ ಏನಿರ್ಬೇಕಂದ್ರೂ ಈ ಸಮಾಜಮುಖಿಯಾದಂಥ ದೃಷ್ಟಿ, ಈ ದೇಶಕ್ಕೆ ಏಕತೆಯ ಒಂದು ಸಮಾಜವನ್ನ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಮ್ಮಿಕೊಂಡಿರೋದು. ಎಲ್ಲ ಜಿಲ್ಲಾ
ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಂಡು ಇವತ್ತು ನಾವು ಪಾದಯಾತ್ರೆಯನ್ನ ಅಂದ್ರೆ ನಡಿಗೆಯನ್ನ ಮಾಡ್ತಕ್ಕಂಥದ್ದು. ಏನಕ್ಕೋಸ್ಕರ ಅಂದ್ರೆ 150ನೇ ಜನ್ಮ ದಿನಾಚರಣೆ ಇಡೀ ದೇಶಕ್ಕೆ ಮಾದರಿಯನ್ನ ಆಗ್ಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಆದಿಯಾಗಿ, ಶಿಕ್ಷಕರ ಆದಿಯಾಗಿ, ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರು, ಮತ್ತೊಮ್ಮೆ ವಿದ್ಯಾರ್ಥಿಗಳು, ಅತಿ ಹೆಚ್ಚು ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಎಲ್ಲ ಶಾಲೆಯ ವಿದ್ಯಾರ್ಥಿನಿಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪಾದಯಾತ್ರೆಗೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಲತಾಕುಮಾರಿ ಮಾತನಾಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಮಹಾನ್ ದೇಶದ ಉದಯಕ್ಕೆ ಕಾರಣರಾಗಿದ್ದಾರೆ. ಇಂದಿನ ಸದೃಢ ಭಾರತ ನಿರ್ಮಾಣದಲ್ಲಿ ಉಕ್ಕಿನ ಮನುಷ್ಯನ ಕಾರ್ಯ ಶ್ಲಾಘನೀಯ ಎಂದ ಅವರು, ಇಂದಿನ ಏಕತಾ ನಡಿಗೆ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಸಂತೋಷದ ವಿಷಯ ಎಂದರು. ಯುವ ಜನತೆಯಲ್ಲಿ ಏಕತೆ ಹಾಗೂ ಬಲಿಷ್ಠತೆಯನ್ನ ಸಾರುತ್ತಿದ್ದೇವೆ ಎಂದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಕಿ, ಇನ್ನೂ ಗಟ್ಟಿಯಾಗಿ ಹೇಳಬೇಕು, ನಾನು ಗಟ್ಟಿಯಾಗಿ ಹೇಳ್ತೀನಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಕಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಕಿ. ಏಕತಾ ದಿನಕ್ಕೆ, ಏಕತಾ ನಡೆಗೆ. ಇನ್ನು ಹಿಂದೆ ಕೇಳಿಸ್ತಾ ಇಲ್ಲ, ಹಿಂದೆ ಇರೋರು ಕೈ ಈಗ ಹೇಳ್ಬೇಕು, ಜೈ ಅಂತ ಹೇಳ್ಬೇಕು. ಓಕೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಕಿ. ಹಿಂದಿನವರು ಕೈ ಎತ್ತುತ್ತಾ ಇಲ್ಲ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ, ಇನ್ನೂ ಜೋರಾಗಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಕಿ. ಏಕತಾ ನಡೆಗೆ, ಏಕತಾ ದಿವಸಕ್ಕೆ, ಭಾರತ ದೇಶಕ್ಕೆ, ಭಾರತಾಂಬೆಗೆ, ಕರ್ನಾಟಕ ಮಾತೆಗೆ, ಹಾಸನ ಜಿಲ್ಲೆಗೆ. ವೆರಿ ಗುಡ್. ಓಕೆ, ತುಂಬ ಚೆನ್ನಾಗಿ ಜೈಕಾರ ಹೇಳಿದ್ದೀರಾ. ಇವತ್ತು ಎಷ್ಟು ಅರ್ಥಪೂರ್ಣ ದಿನ ಅಲ್ಲ. ಇವತ್ತು ನಾವು ಸರ್ದಾರ್ ವಲ್ಲಭಾಯ್ ಪಟೇಲರ್ ಅವರನ್ನ ನೆನಪು ಮಾಡ್ಕೊಳ್ತಾ ಇದ್ದೇವೆ. ಏನಕ್ಕೆ? ಅವರನ್ನ ಏನಂತ ಕರಿತೀವಿ? ಉಕ್ಕಿನ ಮನುಷ್ಯ. ಉಕ್ಕಿನ ಮನುಷ್ಯ ಅಂದ್ರೆ ಯಾರು? ಹೌದು, ನಮ್ಮ ದೇಶ 560ಕ್ಕಿಂತ ಹೆಚ್ಚು ರಾಜ್ಯಗಳಾಗಿ ವಿಂಗಡಣೆ ಆಗ್ಬಿಟ್ಟಿತ್ತು, ಪ್ರಾಂತ್ಯಗಳಾಗಿ ವಿಂಗಡಣೆ ಆಗಿತ್ತು, ಭಾಗಗಳಾಗಿ ಒಡೆದು ಹೋಗಿತ್ತು. ಅವರನ್ನೆಲ್ಲ ಸೇರಿಸಿ ಒಂದು ಸಮಗ್ರ ನಮ್ಮ ಮಹಾನ್ ದೇಶದ ಉದಯಕ್ಕೆ ಕಾರಣರಾದವರು ಯಾರು? ಹೌದು. ಹಾಗಾಗಿ ಇವತ್ತು ನಮ್ಮ ದೇಶವನ್ನ ಭಾರತ ಅಂತ ಏನಾದರೂ ನಾವು ನೋಡ್ತಾ ಇದ್ರೆ ಹೆಮ್ಮೆಯಿಂದ ಸಮಗ್ರ ಒಂದು ಸುಂದರವಾದ ಬಲಿಷ್ಠವಾದ ದೇಶವನ್ನ ರಚಿಸಿದ್ದು ಯಾರಾದರೂ ಇದ್ದರೆ ಅದರ ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಯಾಕೆ ಅಂದ್ರೆ ಅವರು ಒಬ್ಬ ಸ್ಟ್ರಾಂಗ್ ಲೀಡರ್. ಲೀಡರ್ಶಿಪ್ ಅಂದ್ರೆ ಏನು, ನಾಯಕತ್ವ ಗುಣ ಅಂದ್ರೆ ಏನು ಅಂತ ಅವರು ತೋರಿಸಿಕೊಟ್ಟರು. ನಮ್ಮ ಪ್ರತಿಯೊಬ್ಬ ಜನತೆ, ನಮ್ಮ ಮಕ್ಕಳು, ಅದರಲ್ಲೂ ಯುವ ಜನತೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಇದೆ. ಒಂದು ಬಲಿಷ್ಠ ವ್ಯಕ್ತಿತ್ವ, ಪರ್ಸನಾಲಿಟಿ ಮತ್ತೆ ನಾಯಕತ್ವ ಇರಬೇಕಾಗಿದ್ದು ಪ್ರತಿಯೊಬ್ಬರಲ್ಲೂ ಇರಬೇಕು. ಅಂತಹದನ್ನ ನಮಗೆ ತೋರಿಸಿಕೊಟ್ಟವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು.
ನಗರದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು, ಜಿಲ್ಲಾಡಳಿತ ಅಧಿಕಾರಿಗಳು, ಬಿಜೆಪಿಯ ಕಾರ್ಯಕರ್ತರು ಹಾಜರಿದ್ದರು. ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿಂದು ಕೇಂದ್ರ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಸಂಸದ ಶ್ರೇಯಸ್ ಎಂ ಪಟೇಲ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಹಾಸನ ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಇಂದು ಸಂಸದರಾದ ಶ್ರೇಯಸ್ ಪಟೇಲ್ ಅಧ್ಯಕ್ಷತೆಯಲ್ಲಿ ನಡೆದ 2ನೇ ತ್ರೈಮಾಸಿಕ ಸಭೆಯಲ್ಲಿ ಮಾತನಾಡಿದ ಅವರು, ಹವಾಮಾನ ವೈಪರೀತ್ಯ ಉಂಟಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಆರೋಗ್ಯ ಸೌಲಭ್ಯಗಳನ್ನು ಸುಸಜ್ಜಿತವಾಗಿ ಇಟ್ಟುಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಹೈನುಗಾರಿಕೆಯನ್ನು ಪ್ರಮುಖ ಜೀವನಾಧಾರ ಮಾಡಿಕೊಂಡಿರುವ ಹಾಸನ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರಿಗೆ ಸಂದಾಯ ಆಗಬೇಕಿರುವ ಹಣವನ್ನು ಕೂಡಲೇ ವಿತರಿಸಬೇಕು. ಬಾಕಿ ಉಳಿಸಿಕೊಳ್ಳಬಾರದು. ಮಹಿಳೆಯರೇ ಹೆಚ್ಚಾಗಿ ಹಾಲು ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದ್ದು ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕಿದೆ. ಇದಲ್ಲದೆ ಇದಕ್ಕೆ ಅಗತ್ಯ ಇರುವ ಪಶು ಆಹಾರ ಹಾಗೂ ಔಷಧಿ ಮತ್ತು ಇನ್ನಿತರ ಉಪಕರಣಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡಬೇಕು ಎಂದರು. ಇದೇನು ಮುಂಗಾರಿ ಅದಕ್ಕೆ ನಾವು ರೈತರಿಗೆ ಏನು ಹೇಳ್ಬೇಕು, ರೈತರು ನಾವು ಯಾವ ಡಿ ಸಿ ಮೇಡಮ್ ಅವರು ಹೇಳಿದ್ರು, ಯಾವುದೋ ಈ ಕಾಂಪಿಟೇಷನ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಅದನ್ನ ರೈತರಿಗೆ ನೀವು ನೀಟಾಗಿ ಎಜುಕೇಟ್ ಮಾಡಬೇಕು. ಆ ಜವಾಬ್ದಾರಿ ಸಿಗುತ್ತೆ. ಮತ್ತೆ ನಾವು ಅದನ್ನೇ ಬರಕಳಿಸಿ ಮತ್ತೆ ಅವ್ರ ಕೇಂದ್ರ ತಂಡ ಬರೋದು ನೋಡೋದು ಹೋಗೋದು ಬರೀದೇ ಆಗಿರೋದು ಯಾವುದು ಇದು ಕಾರ್ಯಕ್ರಮ ಸರ್. ಈಗ ಕಳೆದ ಕೆಡಿಪಿ ಸಭೆಯಲ್ಲಿ ಮಾನ್ಯ ಸಚಿವರು ಸೂಚನೆ ನೀಡಿದಂತೆ ಸರ್, ಮುಂದಿನ ಮುಂಗಾರಿಗೆ ಪ್ರತಿ ಲಾಟನ್ನ ಅಂದ್ರೆ ನಮ್ಮ ಜಿಲ್ಲೆಗೆ ಬರತಕ್ಕಂತ ಪ್ರತಿ ಲಾಟನ್ನ ಯೂನಿವರ್ಸಿಟಿ ಮುಖಾಂತರ ಸ್ಕ್ರೀನಿಂಗ್ ಮಾಡಿಸಿ ತರ್ತೀವಿ ಸರ್. ಕಾಂಪಿಟೇಷನ್ ರೈತರು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ, ಅದನ್ನು ಕೂಡ ಮಾಡ್ತಾ ಇದೀವಿ ಸರ್. ಆದ್ರೂ ಹಾಲು ಉತ್ಪಾದನೆ ಮೇಲೆ ನಾವು ಮಾತಾಡ್ತಾರೆ ಸೋಯಾ ಸಜೆಸ್ಟ್ ಮಾಡಿದ್ರು. ಹೌದು, ಸೋಯಾ ಬೆಳಿಗ್ಗೆ ಅದನ್ನ ರೈತರಿಗೆಲ್ಲ ಹೇಳ್ತಿದ್ದೀರಾ? ಹೇಳ್ತಾ ಇದ್ದೀವಿ ಸರ್. ನಿಮ್ಮ ಆರೋಗ್ಯ ಹೇಳ್ಬೇಕಾದ್ರು ಹೇಳ್ತಾ ಇದ್ದೀವಿ ಸರ್. ಎಲ್ಲಿ ಬೆಳೆದಿದ್ದೀರಿ ಸರ್? ಈಗ ಚಂದ್ರಪಟ್ಟಣದಲ್ಲಿ ಪ್ರಾಯೋಗಿಕವಾಗಿ ತೋರಿಸಿದೀವಿ ಸರ್. ಆಕ್ಚುಲಿ ಸೆಂಟರ್ ಟೀಮನ್ನ ಜೋಳ ಬೆಳೀತಾರೆ, ಕಾಯಿ ಬರ್ತಿದೆ, ಸೋಯಾ ಬೆಳೀಲಿ ಮಣ್ಣಿನ ಪರ್ವತದಲ್ಲಿ ಚೆನ್ನಾಗಿದೆ ಅಂತ ಅದು ನಮ್ಮವ್ರು ರಿಜೆಕ್ಟ್ ಮಾಡಬೇಕು ನಮ್ಮ ಡಿಪಾರ್ಟ್ಮೆಂಟ್ ಅವರು. ಅದೇ ಸರ್, ಈಗ ಅವ್ರು ಬರೋಷ್ಟೊತ್ತಿಗೆ ಟೈಮ್ ಮಾಡ್ತಾರೆ. ಈಗ ಸೋಯಾಬೀನ್ ನಾವು ಯಾವಾಗ್ಲೂ ಜುಲೈ 15ರೊಳಗೆ ನಾವು ಸೋಯಿಂಗ್ ಮಾಡ್ಕೊಂಡ್ರೆ ಅದು 15ರೊಳಗೆ ಜುಲೈ 15ರೊಳಗೆ ಮಾಡ್ಕೋಬೇಕು ಸರ್. ಈ ನಿಟ್ಟಿನೊಳಗೆ ಆಕ್ಚುಲಿ ಮುಂದಿನ ವರ್ಷ ನಾವು ಇದ್ರ ಬಗ್ಗೆ ರೈತರಿಗೆ ಅವೇರ್ನೆಸ್ ತಪ್ಪಿಸಲು ಈಗ 12 ಕೋಟಿ ಮಾತ್ರ ಬಿಡುಗಡೆ. ಹೌದು ಸರ್. ಇನ್ನೆಷ್ಟು ತಿಂದಿದೆ? ಮಾರ್ಚ್ಗೆ 12 ಕೋಟಿ ಬಿಡುಗಡೆ. ಹಿಂಗಾದ್ರೆ 30 ಕೋಟಿ ರೂಪಾಯಿನ ನಾವೆಲ್ಲ ಸಣ್ಣ ಇದು ಖರ್ಚು ಮಾಡ್ತಾರೆ ಇಡೀ ಜಿಲ್ಲೆಗೆ. ಇದು ಜನತೆ ಗೊತ್ತಾಗ್ತದೆ, ರಾಜ್ಯದ್ದು ಗೊತ್ತಾಗಬೇಕು. ನಾನು ರಾಜ್ಯದ್ದು ಹೋಗ್ಬೇಕಿಲ್ಲ, ರೈತರಿಗೆ ಏನೋ ಕೊಡ್ತಾರೆ ಅಂತಂದ್ರೆ ಏನ್ ಕೊಡ್ತಾರೆ? 30 ಕೋಟಿ ರೂಪಾಯಿ ಅನುದಾನ ಕೊಟ್ಬಿಟ್ಟು ಏನು ಉದ್ದಾರ ಆಗ್ತೀವಿ? ಎಷ್ಟು 2 ಲಕ್ಷ ಫಲಾನುಭವಿಗಳಿದ್ದಾರೆ. 2 ಲಕ್ಷ ಈ ಜಿಲ್ಲೆಯಲ್ಲಿ ರೈತರಿದ್ದಾರೆ. ವ್ಯವಸಾಯನ ಬದುಕಿ ಜೀವನ ಮಾಡ್ತಕ್ಕಂಥದ್ದು ಇದು ಮೂಲಭೂತವಾಗಿ ಮಾಹಿತಿ ಕೊಡಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ. ಕೊನೆ ಪಕ್ಷ 3 ಕೋಟಿ ಬೇಡವಾ? 3 ಕೋಟಿ, 5 ಕೋಟಿ, 3 ಕೋಟಿ, 1 ಕೋಟಿ, 2 ಕೋಟಿ ಸ್ಕೀಮ್ ಅಂದ್ರೆ ಹೆಂಗೆ ಈ ಜಿಲ್ಲೆಯ ಈ ರಾಜ್ಯದ ರೈತರು, ಈ ದೇಶದಲ್ಲಿ ರೈತರಂತೆ ನಿಮ್ಗೆ ಇಲ್ಲಿ ಆಗಿದ್ದೆ, ಆರ್ಥಿಕ ಇಡೀ ಭಾರತ ದೇಶಕ್ಕೆ ಆಗಿರುತ್ತೆ. ಏನು ಕೃಷಿಗೆ ನೀವು ನಿಮ್ಮ ಸಾಧನೆ ಗುರಿ? ನಮ್ಮ ರಾಜ್ಯದ ಇದನ್ನ ಆಮೇಲೆ ಕೆಡಿಪಿನ ನಾವು ಉತ್ತರ ಮಾಡ್ತಿದ್ದೀವಿ. ಏನು ಒಟ್ಟಲ್ಲಿ ಪ್ರೋಗ್ರೆಸ್ ಎರಡು ಸಮವಾಗಿರ್ಬೇಕು ಆಯ್ತಾ? ಇದನ್ನ ಪ್ರೋಗ್ರೆಸ್ ಕೊಟ್ಟು ಸ್ಟೇಟ್ ಕರ್ನಾಟಕ ಸ್ಟೇಟ್ ಪ್ರೋಗ್ರೆಸ್ ಕೊಟ್ಟು ಸೆಂಟ್ರಲ್ ನೆಗ್ಲೆಕ್ಟ್ ಮಾಡ್ತಾರೆ.
ಸಮಸ್ಯೆ. 30 ಕೋಟಿ ಬಂದ್ರೆ 30 ಕೋಟಿ ಬಜೆಟ್ 12 ಕೋಟಿ ಬಿಡುಗಡೆ ಆಗಿದೆ ಆ ತಿಂಗಳಿಗೆ. ಅಂದ್ರೆ ತಿಂಗಳಿಗೆ 2 ಕೋಟಿ ಬಿಡುಗಡೆ ಆಗಿದೆ. ಎಷ್ಟು 17 ಲಕ್ಷ ಜನ ಇವತ್ತಿಗೆ ರೈತರು ಹಾಸನ ಜಿಲ್ಲೆಯಲ್ಲಿದ್ದಾರೆ. ಎಷ್ಟು ಪೈಸಾ ಬರುತ್ತೆ ಅವರಿಗೆ, ಎಷ್ಟು ರೂಪಾಯಿ ಬರುತ್ತೆ? ಇಂಥ ಕೇಳಲ್ಲಿ ಕೆಟ್ಟಿದ್ದೀವಿ, ಕೇಳ್ತಪ್ಪ ನಾವು ಹೇಳಿ ಮುಂದೆ. ಇಷ್ಟೇ ಸರ್, ಇಷ್ಟೇ. ಫಸಲ್ ಬಿಮಾ ಯೋಜನೆ ಎಸ್ ಸರ್, ನಮ್ಮ ಡಿಸ್ಟಿಕ್ ಯಾರು ಹೋಗಿರೋದಲ್ಲ ಊರೇ ಕಳಿಸಿ. ಫಸಲ್ ಬಿಮಾ ಯೋಜನೆ ಅಂದ್ರೆ ಗೊತ್ತಾ ನಿಮಗೆ? ಅದು ಕೇಂದ್ರದ್ದು ರಾಜ್ಯದ್ದು 50-50 ಇದೆ ಅಂತ ಗೊತ್ತಾ? ಗೊತ್ತಾನೆ. ನಮ್ಮಲ್ಲಿದ್ದಂತ ಇನ್ಸೂರೆನ್ಸ್ ರದ್ದು ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಇನ್ಸೂರೆನ್ಸ್ ಇರ್ತಾನೆ ರೈತರಿಗೆ, ಅದನ್ನು ರದ್ದು ಮಾಡಿ ಬರೀ ನಾವು ನೀವು ಒಂದಾಗಣ ಅಂತ ಹೇಳ್ಬಿಟ್ಟು 50-50 ಶೇರಿಂಗ್ ಮಾಡಿಕೊಂಡು ಫಸಲ್ ಬಿಮಾ ಯೋಜನೆ ಅಂತ ಮಾಡಿ ಎಷ್ಟು ಕೊಟ್ಟಿದ್ದೀವಿ. ರೈತ ಇವತ್ತು ಆ ಕೇಂದ್ರದಿಂದ ಯಾವ ಪೆಟ್ರೋಲ್ ಬರ್ತಾನೆ ಅಲ್ಲಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ. ನೀವು ಇವತ್ತು ಆ ಮೆಕ್ಕೆಜೋಳ ಯಾವ ಅವನತಿ ಬಂತು ಆ ರೈತ ಹಾಕ್ತಾರೆ 10 ಪೈಸಾ ಸಿಕ್ಕಿಲ್ಲ ಇರೋದು, ಅವ್ನು ಎಷ್ಟು ಜನಕ್ಕೆ ನೀವು ಇದನ್ನು ಕೊಡಿಸಿದ್ರಿ, ಇನ್ಸೂರೆನ್ಸ್ ಕೊಡಿಸಿದ್ರಿ. ಆಮೇಲೆ ಅದ್ರ ಕಂಡೀಷನ್ ಏನು? ಸರ್ವೆ ಮಾಡಬೇಕು ನೀವು ಹೋಗಿ, ಸ್ಪಾಟ್ ಸರ್ವೆ. ಆ ಸರ್ವೆನಲ್ಲಿ ಹೋಗಿದ್ರೆ ಮಾತ್ರ ಅವ್ರೇನ್ ಮಾಡ್ತಾರೆ, ಮೊಬೈಲಲ್ಲಿ ಕಂಡುಹಿಡಿತಾರೆ ಯಾವ ಬೆಳೆ ಹೋಗಿದೆ ಅಂತ. ಮೊಬೈಲಲ್ಲಿ ಕಂಡುಹಿಡ್ಬಿಟ್ಟು ಅವ್ನ ಮೊಬೈಲಲ್ಲಿ ಅವ್ನು ದುಡ್ಡು ಕೂಡ ಬರೋದು, ಹೋಗಿರೋ ಬೆಳೆ ಆಯ್ಕೆ ಮಾಡ್ತಿದ್ದಾನ. ನೀವು ಅದ್ರಲ್ಲಿ ಭಾಗವಹಿಸ್ಬೇಕು. ಹೋಗಿರೋದು ಎಲ್ಲಿ ಸ್ಪಷ್ಟವಾಗಿ ಬೆಳೆ ಹೋಗಿದೆ ಅಲ್ಲಿ ಕರ್ಕೊಂಡು ಹೋಗೋದು ಅವನ್ನ. ಅವ್ನು ಕರ್ಕೊಂಡು ಹೋಗಿದ್ದಾರೆ, ನೀವೆಲ್ಲ ಒಟ್ಟೆ ಹಿಡಿಯೋದು ಮಾಡ್ತಾ ಇದ್ದಾರೆ ಸರ್. ಎಲ್ಲ ಇಲಾಖೆ ಎಲ್ಲ ಮಾಡ್ತಾ ಇಲ್ಲ. ಕಂಪನಿಯವರು ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಒಂದು 100 ಬೇಕಾದ್ರೂ ನಾನು ಉದಾಹರಣೆ ಕೊಡಬಲ್ಲೆ. ಏನಾಗಿದೆ ಸರ್, ಈಗ ಬರ್ತೀರಾ? ನನ್ನ ಜೊತೆ ನಾನು ಕೊಡಿಸ್ತೀನಿ. ಗರಿಯನ್ನ ನಾನು ಒಂದು ಮೀಟಿಂಗ್ ಹಚ್ಚಿರೋದಲ್ಲಿ ಕ್ರಾಪ್ ಕಟಿಂಗ್ ಹೆಸರು ಅವನು ಯಾರು ಇವನು ಬ್ಯಾಂಕ್ ಹಿಡಿದ್ರು, ಅವನು ಬ್ಯಾಂಕ್ ಒಬ್ಬ ಮೆಂಬರ್ ಅಂತೆ ಇದ್ರಲ್ಲಿ ಅವನು ಬಂದು ಮೊಬೈಲ್ ಆಫಲ್ಲಿ ಕಂಡುಹಿಡಿತಾರೆ. ಸರ್, ಇದರಲ್ಲಿ ಇಲಾಖಾ ಅಧಿಕಾರಿಗಳೇನಿರ್ತಾರೆ ಅವರು ಬೇಸಿಕ್ ವರ್ಕರ್ಸ್ ಇರ್ತಾರೆ ಸರ್. ಇನ್ಸೂರೆನ್ಸ್ ಕಂಪನಿಯವರು ಒಬ್ಬರು ರೆಪ್ರೆಸೆಂಟೇಟಿವ್ ಇರ್ತಾರೆ ಸರ್. ಮತ್ತೆ ರೈತರ ಪ್ರತಿನಿಧಿಗಳು ಯಾರಿರ್ತಾರೆ ಅವರು ಕೂಡ ಬಂದು ಅದೆಲ್ಲ ಅದ್ರಲ್ಲಿ ಕಾನ್ಸೆಪ್ಟ್ ಅಲ್ಲಿರೋದು. ನೀವು ಪ್ರಾಥಮಿಕ ಅಧಿಕಾರಿ, ನೀನು ಬೆಳೆ ಹೋಗಿದೆ ಅಂತ ಹೇಳಿ ಸಂಪೂರ್ಣವಾಗಿ ವಿತ್ ಫೋಟೋ ಬೇಕಾದ್ರೆ ಟ್ಯಾಕ್ಸ್ ಕಳಿದ ತಕ್ಷಣ ಡೆಲ್ಲಿಯಿಂದ ದುಡ್ಡು ಆ ಕಂಪನಿಯನ್ನು ಅವನಿಗೆ ಪುಕ್ಕಟ್ಟೆ ಕೊಡಲ್ರಿ, ಪೂಜೆನ ಹಾಕಿದ್ದಾರೆ. ಹಾಸನ ಜಿಲ್ಲೆನ ನಾನು ಇಷ್ಟು ಕೋಟಿ ರೂಪಾಯಿಗೆ ಎಷ್ಟೇ ಜನ ರೈತರಿಗೆ ನಷ್ಟ ಬಂದಿದ್ರು, ನಾನು ಇಡೀ ವರ್ಷ ಆ ರೈತರಿಗೆ ನಾನು ಸಹಾಯವನ್ನು ಕೊಡ್ತೇನೆ 1% ಅಂತ ಹೇಳಿ ಟೆಂಡರ್ ಕುಕ್ಕೆ ಬಂದಿರೋದು, ಪುಕ್ಕಟ್ಟೆ ಬಂದಿಲ್ಲ ಅವನು ಬಂದಿರೋನು. ಅದನ್ನ ಹಂಗೆ ಡೆಲ್ಲಿ ತಗೊಂಡು ದುಡ್ಡ ಹಂಗೆ ವಾಪಸ್ ಡೆಲ್ಲಿಗೆ ಬಂದಿದ್ದ ದುಡ್ಡು. ನೀವು ನಿಮ್ಮ ಮೇಲೆ ಅಗ್ರಿಕಲ್ಚರ್ ಇಲಾಖೆ, ನೀವು ಸ್ಟೇಟ್ ಡಿಸ್ಟ್ರಿಕ್ಟ್ ನೀವು ರೈತರಿಗೆ ಮೋಸ ಮಾಡ್ತಾ ಇದ್ದೀರಿ. ನೀವು ಸರಿಯಾದ ರೀತಿ ಫಸಲ್ ಬಿಮಾ ಯೋಜನೆಯಲ್ಲಿ ಇನ್ಸೂರೆನ್ಸ್ ಅನ್ನು ಕೊಡಿಸ್ತಾ ಇಲ್ಲ ಸರ್. ನೋಡ್ರಿ, ಬೇಕಾದ್ರೆ ನೀವು ಬನ್ನಿ, ನಾನು ಸಾಧನೆ ಮಾಡ್ತಾ ಇದ್ದೆ, ನಾನು ಕೇಳಿದ್ವಿ ಸರ್. ಕಳೆದ ಸಾಲದಲ್ಲೂ 26,83,00,000 ನಮ್ಮ ಜಿಲ್ಲೆಗೆ. ಅರಕಲಗೂಡಿನಲ್ಲಿಂದು ಕಟ್ಟೇಪುರದ ಕೃಷ್ಣರಾಜ ಅಣೆಕಟ್ಟಿನ ಬಳಿ ಬೃಹತ್ ಮೊಸಳೆ ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಈ ತೀರದಲ್ಲಿ ಪ್ರತಿನಿತ್ಯ ಮಹಿಳೆಯರು ಬಟ್ಟೆ ಪಾತ್ರೆ ತೊಳೆಯುವವರು, ರೈತರು ಜಾನುವಾರುಗಳಿಗೆ ನೀರುಣಿಸುವವರು. ಇದರ ನಡುವೆ ಮೊಸಳೆಯ ಸಂಚಾರ ಹೆಚ್ಚು ಕಾಣಿಸಿಕೊಂಡಿರುವುದು ಚಿಂತೆ ಹೆಚ್ಚಿಸಿದೆ. ಅಣೆಕಟ್ಟಿನ ಬಳಿಯೇ ಜಲ ವಿದ್ಯುತ್ ಘಟಕ ಇರುವ ಕಾರಣದಿಂದ ಕಾರ್ಮಿಕರು ಸಹ ಭಯಭೀತರಾಗಿದ್ದಾರೆ. ಸ್ಥಳೀಯರು ತಕ್ಷಣ ಇಲಾಖೆಯವರು ಕ್ರಮ ಕೈಗೊಂಡು ಮೊಸಳೆಯನ್ನ ಹಿಡಿದು ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸ್ವರೂಪ್ರಕಾಶ್ ರವರು ಇಂದು ನಡೆದ ಹಳ್ಳದ ರಾಮಲಿಂಗೇಶ್ವರ, ಶ್ರೀ ಕಾಶಿರಾಮೇಶ್ವರ ಸ್ವಾಮಿ, ಶ್ರೀ ಮಾರುತಿ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಚೌಡೇಶ್ವರಿ ದೇವಿಯ ದೇವಾಲಯದ 51ನೇ ವರ್ಷದ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಇಂದು ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶ್ರೀ ಹಳ್ಳದ ರಾಮಲಿಂಗೇಶ್ವರ,
ಶ್ರೀ ಕಾಶಿ ರಾಮೇಶ್ವರ ಸ್ವಾಮಿ, ಶ್ರೀ ಮಾರುತಿ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ 55ನೇ ವರ್ಷದ ಕುಂಭಾಭಿಷೇಕ ಮಹೋತ್ಸವದ ಅಂಗವಾಗಿ ದೇವಾಲಯಕ್ಕೆ ತೆರಳಿ ಪುಷ್ಪಗಿರಿ ಶ್ರೀಮಠದ ಪೀಠಾಧೀಶರಾದ ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಅವರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಕಾನೂನು ಸೇವಾ ಸಮಿತಿ, ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಸಹಯೋಗದಲ್ಲಿ ಬೇಲೂರಿನಲ್ಲಿಂದು ವಿಶ್ವ ಮಾದಕ ವ್ಯಸನ ವಿರೋಧಿ ಮಾಸಾಚರಣೆಯನ್ನ ನಡೆಸಲಾಯಿತು. ವಿಶ್ವಾದ್ಯಂತ ಮಾದಕ ವಸ್ತುಗಳ ದುಶ್ಚಟಗಳಿಗೆ ಮಕ್ಕಳು ಮತ್ತು ಯುವಕರು ಹೆಚ್ಚು ಬಲಿಯಾಗುತ್ತಿದ್ದಾರೆ. ಮಾದಕ ವಸ್ತುಗಳ ಮಾರಾಟ ಹಾಗೂ ಸಾಗಣೆ ಕಾನೂನು ಬಾಹಿರ ಎಂದು ಗೊತ್ತಿದ್ದರೂ ಇದರ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಮಾದಕ ವಸ್ತುಗಳ ಹತೋಟಿಗೆ ತರಲು ವಿಶ್ವದೆಲ್ಲೆಡೆ ಕಾನೂನು ಪ್ರಯತ್ನಗಳು ನಡೆಯುತ್ತಿವೆ. ಆದರೆ ಇದನ್ನ ಬುಡ ಸಮೇತ ಕಿತ್ತು ಹಾಕಲು ಸಾರ್ವಜನಿಕರ ಸಹಕಾರ ಅಷ್ಟೇ ಪ್ರಮುಖವಾಗಿದೆ ಎಂದು ಬೇಲೂರು ಹೆಚ್ಚುವರಿ ನ್ಯಾಯಾಧೀಶರಾದ ಶ್ರೀಮತಿ ಎಎಸ್ ಸಲ್ಮಾ ಕರೆ ನೀಡಿದರು. ಪಟ್ಟಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ರೋಟರಿ ಮತ್ತು ಲಯನ್ಸ್ ಕ್ಲಬ್ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ವಿಶ್ವ ಮಾದಕ ವ್ಯಸನ ವಿರೋಧಿ ಮಾಸಾಚರಣೆ ಜಾಗೃತಿ ಜಾಥಾ ಮತ್ತು ಮಾನವ ಸರಪಳಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭವಿಷ್ಯತ್ತಿನ ಉತ್ತಮ ಪ್ರಜೆಗಳು ಹಾಗೂ ಉತ್ತಮ ಸಮಾಜ ನಿರ್ಮಿಸಲು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು. ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ವ್ಯಸನಿಗಳಾಗಬಾರದು. ಕುಟುಂಬದ ಮೇಲೆ ಗಂಭೀರ ಪರಿಣಾಮ ಬೀರುವುದರಿಂದ ಮಾದಕ ವಸ್ತುಗಳಿಂದ ಹೆಚ್ಚು ದೂರ ಇರಬೇಕಿದೆ. ಆಗ ಮಾತ್ರ ಸ್ವಸ್ಥ ಸಮಾಜದಲ್ಲಿ ಆರೋಗ್ಯವಂತ ಜೀವನವನ್ನು ನಡೆಸಲು ಸಾಧ್ಯವೆಂದರು. ಈಗ ಡ್ರಗ್ ಅಬ್ಯೂಸ್ ಎಕ್ಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಗ್ತಿದೆ, ಎಸ್ಪೆಷಲಿ ಯೂತ್ ಇದರಲ್ಲಿ ಜನರಲಿ ಯಂಗರ್ ಜನರೇಷನಲ್ಲಿ ಈ ಡ್ರಗ್ ಅಬ್ಯೂಸ್ ಸ್ವಲ್ಪ ಜಾಸ್ತಿ ಆಗ್ತಿದೆ. ಮೇನ್ ರೀಸನ್ ಇಸ್ ದಟ್ ಒಂದು ಅವ್ರಿಗೆ ಅವೇರ್ನೆಸ್ ಇರಲ್ಲ, ಮತ್ತು ಇನ್ನೊಂದು ಕ್ಯೂರಿಯಾಸಿಟಿ. ಲೈಕ್ ಅದು ಈಗ ನನ್ನ ಫ್ರೆಂಡ್ಸ್ ಏನು ಮಾಡ್ತಿದ್ದಾರೆ, ನಾನು ಮಾಡಿದರೆ ಅದಕ್ಕೆ ಏನಾಗುತ್ತೆ, ಅಥವಾ ಅವರು ಆ್ಯಂಡ್ ಈಗ ಸ್ಕೂಲ್ ಮಕ್ಕಳಲ್ಲಿ ಇರೋ ಫೀಲಿಂಗ್ ಏನು ಅಂದರೆ, ಇಫ್ ನಾನು ಡ್ರಿಂಕ್ಸ್ ಮಾಡ್ತಿದ್ದೆ ಅಥವಾ ಡ್ರಗ್ಸ್ ಸೇವನೆ ಮಾಡ್ತಿದ್ದೆ ಅಂದರೆ ನಾನು ಕೂಲಾಗಿ ಕಾಣಿಸ್ತೀನಿ. ಸ್ವಲ್ಪ ಜನರಿಗೆ ಅದಿರುತ್ತೆ, ಅಂದರೆ ಮಕ್ಕಳಿಗೆ ನಾವು ಡ್ರಗ್ ತಗೋತಿದ್ದೀವಿ ಅಂತ ಹೇಳೋದು ಸ್ವಲ್ಪ ಕೂಲ್ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಶುರು ಮಾಡ್ತಾರೆ, ಮತ್ತು ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ಅಂಥವ್ರಿಗೆ ಏನು ಮಾಡಿ, ಒಮ್ಮೆ ನಾವು ಡ್ರಗ್ಸ್ ಸೇವನೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅದೊಂಥರ ಅಡಿಕ್ಟ್ ಆಗ್ಬಿಡ್ತೀವಿ. ಕಂಟಿನ್ಯೂಸ್ ಸ್ವಲ್ಪ ಜನ ಅಷ್ಟೇ ಮಿನಿಮಲ್ ಆಗಿ ದುಡ್ಡು ಕಂಟ್ರೋಲ್ ಯೂಸ್ ಮಾಡ್ತಾರೆ, ಬಾಕಿರೋರಿಗೆ ಅದು ಇಲ್ಲದೆ ಬದುಕೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದುಬಿಡುತ್ತೆ. ಅಂಥವ್ರಿಗೆ ಏನು ಮಾಡ್ಬೋದು? ಓಕೆ, ಡ್ರಗ್ಸ್ ಅಬ್ಯೂಸ್ ಕೂಡ ಒಂಥರ ಅದು ಒಂದು ಬಿಸ್ನೆಸ್ ಥರನೇ, ಅದನ್ನು ಕೂಡ ಕಂಪ್ಯಾಷನ್ ಟ್ರೀಟ್ ಮಾಡಿದರೆ ಅದರಿಂದ ಹೊರಗೆ ಬರೋಕ್ಕಾಗುತ್ತೆ. ಆ ಮಾಹಿತಿ ಕೊಡೋಕ್ಕೆ ನಾವಿಂಥ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋದು. ಪ್ಲಸ್ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಫ್ಯೂಚರ್, ಬಿಕಾಸ್ ನಮ್ಮ ನೇಷನ್ ಇಸ್ ಕಾಲ್ಡ್ ಆಸ್ ನೇಷನ್ ಆಫ್ ಯೂತ್ಸ್. ನಮ್ಮ ಫ್ಯೂಚರ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಯಾವ ರೀತಿ ನಮ್ಮ ಈಗಿಂದಲೇ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಇಂಥದಕ್ಕೆಲ್ಲ ಹೋಗದೆ ಅವರ ಫ್ಯೂಚರ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಈಗಲೇ ಪ್ಲ್ಯಾನ್ ಮಾಡಿಕೊಂಡ್ರೆ ಇಂಥದಕ್ಕೆಲ್ಲ ಬೀಳಲ್ಲ. ಬೇಲೂರು ಪೊಲೀಸ್ ಇಲಾಖೆ ಸಿಪಿಐ ರೇವಣ್ಣ ಮಾತನಾಡಿ, ಸಮಾಜದ ಜವಾಬ್ದಾರಿಯುತ ಪ್ರಜೆಯಾಗಿ ಮಾದಕ ವಸ್ತುಗಳ ಮಾರಾಟ ಮತ್ತು ಅಕ್ರಮ ಸಾಗಾಟದಂತಹ ಪ್ರಕರಣಗಳು ಕಂಡುಬಂದರೆ ತಕ್ಷಣ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕು.
ಮಾದಕ ದ್ರವ್ಯ ಮತ್ತು ಮಾದಕ ವಸ್ತುಗಳ ಮಾರಾಟ ಬಳಸುವುದನ್ನು ತಡೆಯುವಲ್ಲಿ ಯುವಜನತೆಯು ಪ್ರಮುಖ ಪಾತ್ರ ವಹಿಸಿ ಮಾದಕ ವಸ್ತುಗಳ ಮುಕ್ತ ಸಮಾಜ ನಿರ್ಮಿಸಬೇಕು. ಇತ್ತೀಚಿನ ದಿನಗಳಲ್ಲಿ ನಡೆಯುವ ಬಹುತೇಕ ಅಪಘಾತ ಮತ್ತು ಅಹಿತಕರ ಘಟನೆಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸಿದ ಸಂದರ್ಭದಲ್ಲಿ ಡ್ರಗ್ಸ್ ಜಾಲ ಕಂಡುಬರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಇಂತಹ ಜಾಲಗಳು ಕಂಡುಬಂದರೆ ತಿಳಿಸುವ ಮೂಲಕ ಕಡಿವಾಣ ಹಾಕಬಹುದು ಎಂದರು. ಇಂತಹ ಎಲ್ಲಿ ಮಾದಕ ವಸ್ತುಗಳನ್ನು ಬಳಕೆ ಮಾಡ್ತಾರೋ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲರೂ ಜವಾಬ್ದಾರಿ, ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ನಮ್ಮ ಎಲ್ಲರ ಮೇಲೂ ಕೂಡ ಆ ಹೊರೆ ಇದೆ. ನಾವು ಮುಂದಿನ ಸಮಾಜವನ್ನು ಕಟ್ಟಲಿಕ್ಕೆ ಮತ್ತೆ ಅದು ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿ ಮಾರಾಟ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಏನಪ್ಪಾ ಅದರ ಅವೇರ್ನೆಸ್ ಅವಶ್ಯಕತೆ ಇದೆ. ಹಾಗಾಗಿ ನಮ್ಗೆ ಯಾಕಪ್ಪ ಇದು ನಮ್ಗಿನ್ನ ಅವರು ಹೇಳಿದ್ರೆ ನಮಗೆ ಮತ್ತೆ ನಾಳೆ ದಿವಸ ಅವ್ರು ನಮ್ಮ ಮೇಲೆ ತೊಂದರೆ ಮಾಡಬಹುದು, ಆ ಥರ ಮನೋಭಾವನೆ ಇಟ್ಕೋಬಾರ್ದು. ನಾವು ಹೆಚ್ಚು ನೋಡ್ತೀವಿ. ನೆನ್ನೆ ಕೂಡ ಒಂದು ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ಬೇಕಾ ಸರ್, ಅವ್ನು ಗಾಂಜಾ ಹೊಡೆದಿದ್ದ ಸರ್ ಅಂತ ಹೇಳ್ತಾ ಇದ್ರು. ನೋಡಿದ್ರೆ ಅವ್ನು ಅಷ್ಟು ಬೇಗ ಓಡೋಗಿದ್ದಾನೆ. ಅಂತಹ ಸನ್ನಿವೇಶಗಳನ್ನು ನಾವು ಪ್ರತಿನಿತ್ಯ ನಾವು ಪೊಲೀಸ್ ಸ್ಟೇಷನ್ ನೋಡ್ತಾ ಇರ್ತೀವಿ. ದಯವಿಟ್ಟು ಎಲ್ಲರೂ ಕೂಡ ಏನು ಮಾದಕ ವಸ್ತುಗಳಿದಾವೆ ಅದನ್ನ ತಡೆ ಹಿಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡೋಣ. ಬೇಲೂರು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿ, ಮದ್ಯಪಾನ, ಧೂಮಪಾನದಂತಹ ದುಶ್ಚಟಗಳಿಗೆ ಹದಿಹರಿಯದ ವಯಸ್ಸಿನವರು ಒಳಗಾಗುತ್ತಾರೆ. ಒಮ್ಮೆ ಮಾದಕ ವಸ್ತುಗಳ ಸೇವನೆಗೆ ಒಳಗಾದರೆ ಅದರಿಂದ ಹೊರಬರುವುದು ತುಂಬ ಕಷ್ಟ ಎಂಬುದು ತಿಳಿ ಹೇಳಬೇಕಿದೆ. ಮಾದಕ ವಸ್ತುಗಳ ವ್ಯಸನ ಯುವ ಜನತೆ ಮೇಲೆ ಪರಿಣಾಮ ಬೀರುತ್ತಿದೆ. ಸಂತೋಷ, ಗೆಳೆಯರ ಒತ್ತಡ, ನೋವು ನಿವಾರಣೆ ನೆಪ ಆಧುನಿಕ ಜೀವನ ಶೈಲಿ ಅನುಕರಣೆ ಮಾಡಲು ವ್ಯಸನಕ್ಕೆ ತುತ್ತಾಗುತ್ತಾರೆ. ಇದರಿಂದ ಹಿಂಸಾತ್ಮಕ ನಡವಳಿಕೆ, ಉದ್ಯೋಗ ಮತ್ತು ಕೌಟುಂಬಿಕ ಸಮಸ್ಯೆಗಳು, ಆತ್ಮಹತ್ಯೆ, ಕಾನೂನು ಬಾಹಿರ ಕೃತ್ಯಗಳು, ದೈಹಿಕ ಮಾನಸಿಕ ಕಾಯಿಲೆಗಳು, ರೋಗಗಳಿಗೆ ದಾಸ್ಯರಾಗಬೇಕು ಎಂದು ಎಚ್ಚರಿಸಿದರು. ಎಲ್ಲೆಲ್ಲಿ ಈ ಥರ ಮಾದಕ ವಸ್ತುಗಳ ಒಂದು ಸೇವನೆ ಮಾಡ್ತಿರ್ತಾರೆ ಅಥವಾ ಅಂಥವರಿಗೆ ಜಾಗೃತಿ ಮೂಡಿಸಬೇಕು. ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳು, ಯಾಕಂದರೆ ಬರೀ ಶೈಕ್ಷಣಿಕವಾಗಿ ಅಂತಲ್ಲ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ಥರದಲ್ಲೂ ಅವರಿಗೆ ಬೇರೆ ಬೇರೆ ಥರದ ತೊಂದರೆಗಳಿಗೆ ತುತ್ತಾಗ್ತಾರೆ. ಸೊ ಹಾಗಾಗ್ಬಿಟ್ಟು ಆರ್ಥಿಕವಾಗಿ ತುಂಬ ದುರ್ಬಲಗೊಳ್ತಾರೆ. ಮತ್ತು ಈಗ ಇರೋರು ಇಬ್ಬರು ಮಕ್ಕಳು ಇರ್ತಾರೆ, ಅವರು ಕೂಡ ಈ ಥರ ಒಂದು ಸಮಾಜದಲ್ಲಿ ದಾರಿ ತಪ್ಪಿ ಬೇರೆ ಥರದ್ದು ಏನಾದರೂ ಇದಕ್ಕೆ ಬಲಿಯಾದರೆ ಮುಂದೆ ನಮ್ಮ ದೇಶ ಕಟ್ಟೋದಕ್ಕೆ ಯಾರು ಒಳ್ಳೆ ಒಬ್ಬ ಆರೋಗ್ಯವಂತ ಒಂದು ವ್ಯಕ್ತಿ ಕೂಡ ಸಿಗಲ್ಲ ಅನ್ನೋ ಭಾವನೆ ಕೂಡ ಇದೆ. ಇದೇ ಸಂದರ್ಭದಲ್ಲಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರಮಾಣದಲ್ಲಿ ಮಾನವ ಸರಪಳಿ ರಚಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಉಳಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ವಕೀಲರ ಸಂಘದ ಅಧ್ಯಕ್ಷ ನಟರಾಜ್, ರೋಟರಿ ಕ್ಲಬ್ ಅಧ್ಯಕ್ಷ ರಂಗನಾಥ್, ಲಯನ್ಸ್ ಕ್ಲಬ್ ಅಧ್ಯಕ್ಷೆ ತಾರಾಮಣಿ ಸುರೇಶ್, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್, ಆಟೋ ಸಂಘದ ಅಧ್ಯಕ್ಷ ದೀಪು, ಶಿವಮರಿಯಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಅರಕಲಗೂಡು ತಾಲೂಕಿನ ದನಕರುಗಳ ದೇವರು ಎಂದು ಹೆಸರಾಗಿರುವ ಶ್ರೀ ಕಣಿವೆ ಬಸವೇಶ್ವರ ದೇವರ 65ನೇ ವರ್ಷದ ಜಾತ್ರಾ ಮಹೋತ್ಸವ ಇಂದು ಭಕ್ತರ ಸಮ್ಮುಖದಲ್ಲಿ ಜಾನುವಾರುಗಳ ಕಲರವಗಳ ನಡುವೆ ವಿಜೃಂಭಣೆಯಿಂದ ನಡೆಯಿತು. ಜಾತ್ರಾಂಗಣದಲ್ಲಿ ಜನ, ಜಾನುವಾರುಗಳ ದಟ್ಟಣೆ ಕಂಡುಬಂತು. ಅಲಂಕೃತ ರಾಸುಗಳ ಪ್ರದರ್ಶನ ವಿಶೇಷ ಆಕರ್ಷಣೀಯವಾಗಿ ಪರಿಣಮಿಸಿತು. ವಿವಿಧ ತಳಿಯ ರಾಸುಗಳು, ಎಮ್ಮೆಗಳು, ಹೋರಿಗಳು ಕಟ್ಟಿಲ್ಪಟ್ಟಿದ್ದರಿಂದ ವ್ಯಾಪಾರವು ಚುರುಕಾಗಿತ್ತು. ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ ಜೋಡಿ ಎತ್ತುಗಳ ವಹಿವಾಟು ಜಾತ್ರೆಯಲ್ಲಿ ನಡೆಯಿತು. ಪ್ರತಿ ವರ್ಷ ಇದೇ ರೀತಿ ಜಾತ್ರೆ ಸಡಗರದಿಂದ ನಡೆಯಬೇಕು ಎಂದು ರೈತ ನಾಗೇಶ್ ಹೇಳಿದರು. ರಾಮಪುರ ಅಂತ ಇತ್ತು, ಇಲ್ಲಿದ್ದು ಸ್ಟ್ಯಾಂಡರ್ಡ್ ಆದರೆ ಇದನ್ನ ಮೊದಲನೇ ಜಾತ್ರೆಯಾಗಿ ಮುಂದಿನ ಇನ್ನೂ ಕಂಟಿನ್ಯೂ ಆಗಿದೆ. ಈಗ ರೈತರು ನೀವು ಇದ್ರ ಬಗ್ಗೆ ಅನುಕೂಲ ಆಯಿತು, ನಮಗೆ ಒಳ್ಳೆಯದು ಅನ್ನಿಸ್ತಾ ಇದೆ. ಇದೆಲ್ಲ ನೀರು ಸೌಲಭ್ಯ, ಇದು ಎಲ್ಲ ಜನ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಉತ್ತಮ ತಳಿಯ ರಾಸು, ಹೋರಿಗಳನ್ನು ಒಂದೇ ಕಡೆ ಕಾಣುವುದರಿಂದ ಗ್ರಾಮಾಂತರಕ್ಕೆ ಅಲಿದಾಡದೆ ಜಾನುವಾರು ಖರೀದಿಗೆ ಜಾತ್ರೆ ಸಹಕಾರಿ ಎಂದು ಅರೆಮಾದನಹಳ್ಳಿಯ ರೈತ ದರ್ಶನ ಸಂತಸ ವ್ಯಕ್ತಪಡಿಸಿದರು. ಜಾನುವಾರುಗಳ ದೇವರು ಎಂದೇ ಖ್ಯಾತನಾದ ಕಣಿವೆ ಬಸವೇಶ್ವರ ಸ್ವಾಮಿಗೆ ರೈತರು ಜಾನುವಾರುಗಳ ಆರೋಗ್ಯ, ಸುಖ ಪ್ರಸವ, ರೋಗರಹಿತವಾಗಿರಲು ಹರಕೆ ಹೊರುತ್ತಾರೆ. ಹಸು, ಎಮ್ಮೆ ಮೊದಲ ಬಾರಿ ಹಾಲಿನಿಂದ ತಯಾರಿಸುವ ರೊಟ್ಟಿ, ಗಿಣ್ಣು ಸಮರ್ಪಣೆ ಇಲ್ಲಿ ಪಾಲಿಸಲ್ಪಡುವ ವಿಶಿಷ್ಟ ಪದ್ಧತಿ. ಪ್ರತಿ ಸುತ್ತಮುತ್ತಲು ನಾವು ಗ್ರಾಮಸ್ಥರು ಹಾಗೂ ಹೊರ ತಾಲೂಕಿನವರು, ಸಾರ್ವಜನಿಕರು ಮತ್ತು ಸುಮಾರು 1,000-2,000 ಜನರ ಹತ್ತಿರ ಇವತ್ತು ಜಾತ್ರೆ ಮಹೋತ್ಸವಕ್ಕೆ ಬಂದಿದ್ದಾರೆ. ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಅನ್ನದಾನೋತ್ಸವ ಮಾಡಿದ್ದಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಸಹ ಇದೆ. ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಸುಗಳು ಭಾರಿ 500,000 ರಾಸುಗಳು ಸೇರಿವೆ.
ಕೆಲವು ರಾಸುಗಳು ವ್ಯಾಪಾರವೆಲ್ಲ ಆಗಿದೆ. ಹಾಗಾಗಿ ಇಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಹಾಗಾಗಿ ಎಷ್ಟು ಹೇಳಿ ಅವರ ಶಕ್ತಿ ಕೂಡ ಎಷ್ಟು ಹೇಳಿದ್ರು ಸಾಲದು. ತಾವುಗಳು ಎಲ್ಲರೂ ಕೂಡ ಇನ್ನು ಮುಂದೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಕೃಷಿ ಚಟುವಟಿಕೆಗಳ ಬಳಿಕ ಈ ಪ್ರದೇಶದಲ್ಲಿ ನಡೆಯುವ ಮೊದಲ ಜಾನುವಾರು ಜಾತ್ರೆಯೂ ಇದಾಗಿದೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರ ನಡೆಯುವ ಜಾತ್ರೆಯ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಗಳು, ರುದ್ರಾಭಿಷೇಕ, ಹಣ್ಣು ಕಾಯಿ ಸಮರ್ಪಣೆ ನಡೆದವು. ಭಕ್ತರು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಜಾತ್ರಾ ಮಹೋತ್ಸವಕ್ಕೆ ಭೇಟಿ ನೀಡಿ ಜಾನುವಾರುಗಳನ್ನು ವೀಕ್ಷಿಸಿದ ಶಾಸಕ ಎ ಮಂಜು ಮಾತನಾಡಿ, ಜಾನುವಾರುಗಳ ವಹಿವಾಟು ಪ್ರತಿ ವರ್ಷ ಶಿಸ್ತಿನಿಂದ ನಡೆಯುವಂತೆ ಸೂಕ್ತ ವ್ಯವಸ್ಥೆ ಕೈಗೊಳ್ಳಲಾಗುವುದು. ಕಣಿವೆ ಕೆರೆಯನ್ನು ಪುನಶ್ಚೇತನಗೊಳಿಸುವ ಕೆಲಸ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ದೇವಾಲಯ ಸನ್ನಿಧಿಯಲ್ಲಿ ಬೃಹತ್ ಈಶ್ವರ ದೇವರ ಪ್ರತಿಮೆ ಸ್ಥಾಪನೆ ಭಕ್ತರ ಬಹುಕಾಲದ ಬೇಡಿಕೆ. ಜಾಗ ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವುದರಿಂದ ಅನುಮತಿ ಅಗತ್ಯವಿದ್ದು ಪ್ರತಿಮೆ ಸ್ಥಾಪನೆಗಾಗಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇನ್ನೊಂದು ತಿಂಗಳೇ ಪ್ರಾರಂಭ ಮಾಡ್ತೀವಿ. ಅವ್ರ ಆಸೆ ತಕ್ಕಂತೆ ಅದಾಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಬಹುಶಃ ನಾವು ಇಲ್ಲಿ ಬಂದಾಗ, ಜಾತ್ರೆ ಬಂದಾಗ ನನಗೆ ಹಳೆಯದು ನೆನಪುತ್ತದೆ. ನಾನು ಈ ರಾಮಣ್ಣ ಅವರೆಲ್ಲ ಛತ್ರ ಸ್ಕೂಲಲ್ಲಿ ಓದ್ತಾ ಇದ್ವಿ. ಇಲ್ಲಿ ಸೈಕಲ್ ಹೊಡ್ಕೊಂಡು ಬರ್ತಾ ಇದ್ವಿ. ನಾವು ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಗೇರ್ ಮರ ಎಲ್ಲ ಇರ್ತಿದ್ವು. ಅಲ್ಲೆಲ್ಲ ಸೈಕಲ್ ನಿಲ್ಸ್ಬಿಟ್ಟು ಐಸ್ಕೊಂಡು ತಿನ್ಕೊಂಡು. ಇಲ್ಲಿ ಭಾರಿ ವಿಶೇಷ ಏನಂದ್ರೆ, ಜನರು ರಾಸುಗಳಿಗೆ ಆರೋಗ್ಯಕ್ಕೆ ತಪ್ಪಿದ್ರೆ, ಹಸು ಕರು ಹಾಕಿದ್ರೆ ಅದನ್ನ ಹಣ್ಣು ತುಪ್ಪ ಮಾಡಿ ಇಲ್ಲಿಗೆ ತಂದು ಗಿಣ್ಣನ ಕಟ್ಟು ಇಟ್ಟು ಅದಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಸಂಪ್ರದಾಯ ಈಗಲೂ ಇದೆ. ಅದು ಇನ್ನೂ ಕೂಡ ಅದು ನೆರವೇರ್ತಾ ಇದೆ. ಅದು ಏನೋ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇದು ರಾಮನಾಥಪುರದ ಜಾತ್ರೆ ಒಂದು ಹೋದ್ಮೇಲೆ ನಮ್ಮ ತಾಲೂಕಿನಲ್ಲಿ ಇದು ಜಾತ್ರೆ ಹೊರಹೊಮ್ತಾ ಇರ್ತಕ್ಕಂಥದ್ದಕ್ಕೆ ನನಗೆ ಖುಷಿ ಇದೆ. ಈ ಜಾತ್ರೆ ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಥ್ಯಾಂಕ್ ಯು. ಇಲ್ಲಿಯ ಗ್ರಾಮಸ್ಥರು ಅದು ಜಾಗ ಟೂರಿಸಂ ಅಲ್ಲಿ ಮಾಡಬೇಕು ಅಂತ ನಾನು ಮಂತ್ರಿ ಇದ್ದಾಗಲೇ ಮಾಡಿ ಒಪ್ಪಿಗೆ ಆಗಿತ್ತು. ಹೌದು, ಅದು ಫಾರೆಸ್ಟ್ ಆಗಿರೋದ್ರಿಂದ ಮಾಡೋದಕ್ಕೆ ಕೊಟ್ಟಿರಲಿಲ್ಲ. ಅದನ್ನು ಏನಾದ್ರು ಮಾಡಿ ಒಪ್ಪಿಸಿ ಒಂದು ಸ್ಟ್ಯಾಚ್ಯೂ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಜಾತ್ರೆ ಅಂತೂ ವಿಜೃಂಭಣೆಯಿಂದ ಮಾಡೋದಕ್ಕೆ, ಅಗಲಾಗಿ ಮಾಡೋದಕ್ಕೆ, ಶಾಶ್ವತವಾದಂಥ ಜಾತ್ರೆ. ಈ ದೇವಸ್ಥಾನವನ್ನು ಹಿಂದೆ ಇದ್ದಂಥ ಒಬ್ಬ ತಹಸೀಲ್ದಾರು ತೆಗೆದೇ ಹಾಕಬೇಕು ಅಂತ ಸೂಚನೆ ಮಾಡಿದ್ರು. ಆಗ ನಾನು ಗಣಪನ ಕೆಲ ಹೇಳಿ ಆ ರಸ್ತೆನೂ ಕೂಡ ಅಗಲ ಮಾಡಿ ಆ ದೇವಸ್ಥಾನ ಅಲ್ಲೇ ಉಳಿಸ್ಕೊಂಡು, ಬಹುಶಃ ಇದು ಶಾಶ್ವತ ಆಗಿರ್ತದೆ. ನನ್ನ ನೆನಪು ಕಾಲೇಜಿಂದ ಸ್ಕೂಲಿನಲ್ಲಿ ಬರ್ತಕ್ಕಂಥ ದಿನಗಳು ನನಗೆ ನೆನಪಿದೆ. 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ಇದ್ದಾಗ ಇದು ಬರ್ತಿರ್ತಕ್ಕಂಥದ್ದು. ಈಗ ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಆಸಕ್ತಿ ಇರೋದ್ರಿಂದ ಜಾತ್ರೆ ಯಶಸ್ವಿ ಆಗ್ತದೆ. ಆ ಸ್ಟ್ಯಾಚ್ಯೂದ ಬಗ್ಗೆ ನಾನು ಹಿರಿಯರ ಹತ್ರ ಮಾತಾಡಿ ಕಮತ್ಕೊಂಡು. ಥ್ಯಾಂಕ್ ಯು. ಇಲ್ಲಿ ಸೇರಿರೋ ಬೇಲೂರು ತಾಲೂಕಿನ ಹಳೆಬೀಡು ಸಮೀಪದ ಪುಷ್ಪಗಿರಿ ಕ್ಷೇತ್ರದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದ ಬಗ್ಗೆ ಪುಷ್ಪಗಿರಿ ಜಗದ್ಗುರುಗಳು ಮಾಹಿತಿ ನೀಡಿದ್ದು, ಸರ್ವರಿಗೂ ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನ ನೀಡಿದ್ದಾರೆ. ನಾಗರಿಕ ಬಂಧುಗಳೇ ಹಾಗೂ ಭಕ್ತಾದಿಗಳೇ, ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಇದೇ ತಿಂಗಳು 20 ಮತ್ತು 21ನೇ ತಾರೀಕು ಅಂದರೆ ಬರುವ ಗುರುವಾರ ಮತ್ತು ಶುಕ್ರವಾರ ದಿವಸ ಶ್ರೀ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಪಾರ್ವತಮ್ಮನವರ ಕಾರ್ತಿಕ ಮಹೋತ್ಸವದ ಅಂಗವಾಗಿ ಜಾತ್ರಾ ಮಹೋತ್ಸವ ಭಾಳ ಅದ್ಧೂರಿಯಾಗಿ ವಿಶೇಷವಾಗಿ ನಡೀತಾ ಇದೆ. ಅದರ ಜೊತೆಯಲ್ಲಿನವರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಗುರುವಾರ ಸಂಜೆ 5 ಗಂಟೆಗೆ ಪ್ರಾರಂಭವಾಗ್ತಾ ಇದೆ. ವಿಶೇಷವಾಗಿ ಪುಷ್ಪಗಿರಿ ಮಹಾಸಂಸ್ಥಾನದ ವತಿಯಿಂದ ಧಾರ್ಮಿಕವಾಗಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಕೂಡ ನಡೆಸ್ತಾ ಇರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಈ ವರ್ಷವೂ ಕೂಡ ಭಾಳ ವಿಶೇಷವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಗುರುವಾರ ಸಂಜೆ 5 ಗಂಟೆಗೆ
ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಮೂಹಿಕ ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಇದೆ. 6 ಗಂಟೆಗೆ ದೀಪ ಹಚ್ಚುವ ಮುಖಾಂತರ ಕಾರ್ತಿಕ ಮಹೋತ್ಸವಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. 7 ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಧಾರ್ಮಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು BY ವಿಜೇಂದ್ರ ಅವರು BJP ರಾಜ್ಯಾಧ್ಯಕ್ಷರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದಂಥ HK ಸುರೇಶ್ ಅವರು ಹಾಗೂ ಚಿಕ್ಕಮಗಳೂರು ಶಾಸಕರಾದಂಥ ತಮ್ಮಯ್ಯವರು ಮತ್ತು ಎಲ್ಲ ಜನಪ್ರತಿನಿಧಿಗಳು, ಹಾಗೆ ಸ್ಥಳೀಯ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲ ಆಡಳಿತ ಮಂಡಳಿಯವರು, ನಮ್ಮ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. 9:00 ಮೊಗ್ಗಿನ ಪೂಜೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಮೊಗ್ಗಿನ ಪೂಜೆಯನ್ನು ಮಾಡೋ ಮುಖಾಂತರ ಮಹಾಮಂಗಳಾರತಿಯ ನಂತರ ದೇವರ ಉತ್ಸವಗಳು ಪ್ರತಿ ಬೆಳತಂಕನೂ ಕೂಡ ವಿಶೇಷವಾಗಿ ಇದು ರಾತ್ರಿ ಉತ್ಸವಗಳು ನಡೀತಾ ಇರೋದರಿಂದ ಬೆಳಗ್ಗೆ 8 ಗಂಟೆವರೆಗೂ ಕೂಡ ನಿರಂತರವಾಗಿ ವಿವಿಧ ಕಲಾ ತಂಡಗಳಿಂದ ವಿಶೇಷವಾಗಿ ಉತ್ಸವಗಳು ನಡೀತಾ ಇದೆ. ಬೆಳಗ್ಗೆ 8 ಗಂಟೆಗೆ ಎಣ್ಣೆ ಶಾಲೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದೆಲ್ಲದೂ ಕೂಡ ಶ್ರೀ ಪುಷ್ಪಗಿರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದ ಅಂಗವಾಗಿ ಲಕ್ಷ ದೀಪೋತ್ಸವ ಹಾಗೂ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ನೆರವೇರಿಸ್ತಾ ಇದ್ದು, ಬಂದಂಥ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇವೆಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಗುರುವಾರ ಸಂಜೆ 5 ಗಂಟೆಗೆ ಭಕ್ತಾದಿಗಳು ಆಗಮಿಸಬೇಕು. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ ಅಂತ ಹೇಳಿ ಈ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಮಾಧ್ಯಮ ಮಿತ್ರರು ಬೇಲೂರಿನ ಮಾದಿಹಳ್ಳಿ ಹೋಬಳಿ ಅಂದಲೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಪೋಷಕರು ಶಿಕ್ಷಕರ ಮಹಾಸಭೆ ವಿಜೃಂಭಣೆಯಿಂದ ಜರುಗಿತು. ಈ ಮಹಾಸಭೆಗೆ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷೆಯಾದ ಶ್ರೀಮತಿ ಪುಷ್ಪಲತಾ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪೋಷಕರು ಮತ್ತು ಶಿಕ್ಷಕರು ಒಂದೇ ವೇದಿಕೆಯಲ್ಲಿ ಕೂಡಿ ಮಾತನಾಡುವಂತಹ ಸಭೆಗಳು ಶಾಲೆಯ ಗೌರವವನ್ನು ಹೆಚ್ಚಿಸುವುದಲ್ಲದೆ ಮಕ್ಕಳ ಭವಿಷ್ಯ ರೂಪಿಸುವ ಮಹತ್ವದ ವೇದಿಕೆಯೂ ಆಗಿದೆ. ಮಕ್ಕಳಲ್ಲಿ ಓದು, ಕೇಳು, ಸೃಜನಶೀಲತೆ, ಶಿಸ್ತು, ಅಭಿವೃದ್ಧಿ, ಮಾರ್ಗದರ್ಶನ ಈ ಎಲ್ಲಕ್ಕೂ ಪೋಷಕರ ಸಹಕಾರ ಅತ್ಯಗತ್ಯ. ಸರ್ಕಾರ ಕೈಗೊಂಡಿರುವ ಹಲವು ಶಿಕ್ಷಣ ಯೋಜನೆಗಳು ಪರಿಣಾಮಕಾರಿಯಾಗಿ ಜಾರಿಗೆ ಬರಲು ಪೋಷಕರ ಸಕ್ರಿಯ ಭಾಗವಹಿಸುವಿಕೆ ಅವಶ್ಯಕ ಎಂದು ಹೇಳಿದರು. ಬೇಲೂರು ಶಿಕ್ಷಣ ಇಲಾಖೆಯ ಮಾದಿಹಳ್ಳಿ ಹೋಬಳಿ ಶಿಕ್ಷಣ ಸಂಯೋಜಕರಾದ ಶ್ರೀ ಶಿವಪ್ಪನವರು ಶಾಲಾ ಮಕ್ಕಳ ಪಾಲನೆ, ಪೋಷಣೆ, ಹಿತರಕ್ಷಣೆ, ವಿದ್ಯಾಭ್ಯಾಸ ಹಾಗೂ ಕಾನೂನು ಹಕ್ಕುಗಳ ಬಗ್ಗೆ ಶಿಕ್ಷಣ ಇಲಾಖೆಯ ಸರ್ಕಾರದ ಸೌಲಭ್ಯಗಳನ್ನು ಕುರಿತಂತೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನ ನೀಡಿದ್ದಲ್ಲದೆ ಸಭೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆಯ ಸ್ಥಿತಿ, ಪರೀಕ್ಷಾ ವಿಧಾನ, ಮಧ್ಯಾಹ್ನದ ಊಟದ ಗುಣಮಟ್ಟ, ಶಾಲಾ ಮೂಲ ಸೌಕರ್ಯಗಳ ಅಭಿವೃದ್ಧಿ ಸೇರಿದಂತೆ ಹಲವು ಪ್ರಮುಖ ವಿಷಯಗಳನ್ನು ಪೋಷಕರ ಮುಂದಿಟ್ಟರು. ಪೋಷಕರು ಸಹ ತಮ್ಮ ಅಭಿಪ್ರಾಯವನ್ನು ಮತ್ತು ಅಗತ್ಯತೆಗಳನ್ನು ಮಂಡಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ, ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರಾದ ಆಂದಲೆ ಆರ್ ಕೃಷ್ಣಮೂರ್ತಿ ಕಾರ್ಯಕ್ರಮದಲ್ಲಿ ಜವಾಹರಲಾಲ್ ನೆಹರು ಶಾಲಾ ಮಕ್ಕಳ ಬಗ್ಗೆ ಪ್ರೀತಿ, ಅವಿನಾಭಾವ ಸಂಬಂಧವನ್ನು ತಿಳಿಸುತ್ತಾ ಶಾಲೆಯ ಕುಂದುಕೊರತೆ, ಶಾಲಾ ಅಭಿವೃದ್ಧಿ ಬಗ್ಗೆ, ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿಗೆ, ಸದಸ್ಯರಿಗೆ ಅವರ ಕರ್ತವ್ಯದ ಬಗ್ಗೆ ಮತ್ತು ಪೋಷಕರ ಜವಾಬ್ದಾರಿ ಬಗ್ಗೆ ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕಿ ಸೌಮ್ಯ, ಶಾಲೆಯ ಮುಖ್ಯ ಶಿಕ್ಷಕರಾದ ಗುರುಮೂರ್ತಿ, ಜಿಜೆ, ಈರೇಶ್, ಧರ್ಮಪ್ಪ, ಆಶಾ, ಪುಷ್ಪಲತಾ, ಗ್ರಂಥಾಲಯದ ರೋಜಯ್ಯ ಹಾಗೂ ಗ್ರಾಮಸ್ಥರಾದ ಶಿಲ್ಪಾ, ವಿಜಯ, ದೇವಮ್ಮ, ಶೈಲಾ, ಮಂಜುನಾಥ್, ಕರಿಯಪ್ಪ, ಪುಟ್ಟಪ್ಪ, ಜಯಣ್ಣ, ಕೃಷ್ಣಪ್ಪ ಇತರರು, ಪೋಷಕರು, ಗ್ರಾಮಸ್ಥರು ಭಾಗವಹಿಸಿದ್ದರು. ಆ ಮಕ್ಕಳ ಒಂದು ಪೋಷಣೆಯನ್ನು, ಅವರಿಗೆ ಕೊಡ್ತಕ್ಕಂಥ ಮಾರ್ಗದರ್ಶನ, ಪಾಠ ಪ್ರವಚನಗಳಲ್ಲಿ ಬಹಳ ಉತ್ತಮವಾಗಿ ಕೊಡ್ತಿದ್ದಾರೆ. ಅದು ನನ್ನ ಗಮನಕ್ಕೆ ಬಂದಿದೆ. ತುಂಬ ಸಂತೋಷವಾಗುತ್ತೆ. ಅವರು ಎಲ್ಲರೂ ಕೂಡ ಇಲ್ಲಿ ಶಾಲೆಯಲ್ಲಿ ಒಂದು ಗುರುಗಳಾಗಿ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ ನನ್ನ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಇವತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ಉದ್ದೇಶವಾಗಿ ಅವರಿಗಿರ್ತಕ್ಕಂಥ ಮಕ್ಕಳ ಮೇಲೆ ಕಾಳಜಿ, ಪ್ರೀತಿ, ವಿಶ್ವಾಸ ಮತ್ತು ಪೋಷಣೆ
ಮಾರ್ಗದರ್ಶನ ಇವೆಲ್ಲವೂ ಕೂಡ ಮಕ್ಕಳ ಮೇಲೆ ಬಹಳ ಅಪಾರವಾಗಿದ್ದಂಥ ಒಂದು ನಮ್ಮ ದೇಶದ ಮೊದಲ ಪ್ರಧಾನಿಗಳು. ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಶಿಕ್ಷಕರು ಹಾಗೂ ಪೋಷಕರು ಹಾಗೂ ವಿದ್ಯಾರ್ಥಿಗಳು ನಡಿಬೇಕಾಗಿದೆ. ಅವರ ಒಂದು ನೆನಪಿಗಾಗಿ, ಮಕ್ಕಳ ಒಂದು ಪೋಷಣೆಗಾಗಿ, ಪಾಲಕರಿಗೆ ಒಂದು ಮಾರ್ಗದರ್ಶಕವಾಗಿ ಇವತ್ತು ಮಾಡತಕ್ಕಂಥ ಕಾರ್ಯಕ್ರಮ ಬಹಳ ನಿಜಕ್ಕೂ ಸಂತೋಷದ ವಿಚಾರ. ಆದರೆ ಈ ಒಂದು ಸಂದರ್ಭದಲ್ಲಿ ಪೋಷಕರು ಪ್ರತಿಯೊಬ್ಬರು ಕೂಡ ಅವರ ಮನೆ ಕೆಲಸ ಎಷ್ಟಿದ್ರೂ ಕೂಡ ಬಿಟ್ಟು ಇಲ್ಲಿ ಬರಬೇಕಿತ್ತು. ಇದು ನಮ್ಮ ಶಾಲೆ ಅಂದರೆ ಅದು ನಮ್ಮ ಮನೆ. ಹಾಗೆ ನಮ್ಮ ಮಕ್ಕಳನ್ನು ಯಾವ ರೀತಿ ಪೋಷಣೆ ನಾವು ಮನೆಯಲ್ಲಿ ಜವಾಬ್ದಾರಿ ತಗೊಳ್ತೋ ಹಾಗೆ ಶಾಲೆಯಲ್ಲಿ ಕೂಡ ನಮ್ಮ ಜವಾಬ್ದಾರಿ ಇರಬೇಕು, ಮಕ್ಕಳ ಜವಾಬ್ದಾರಿ ಇರಬೇಕು. ಹಾಗೆ ನಮ್ಮ ಮಕ್ಕಳನ್ನು ಬರೀ ಶಾಲೆಗೆ ಕಳಿಸಿದ್ರು ನಾವೆಲ್ಲೋ ಕೆಲಸಕ್ಕೆ ಹೋಗೋಣ ಅಂದ್ರಲ್ಲ. ಇವತ್ತು ನಮ್ಮ ಮಕ್ಕಳು ಶಾಲೆಗೆ ಹೋಗಿ ಏನು ಕಲಿತಿದ್ದಾರೆ, ಅವ್ರಿಗೆ ಏನು ಕೊರತೆ ಇದೆ, ಅದನ್ನು ಶಿಕ್ಷಕರುಗಳು ಗುರುಗಳು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡು ಮಕ್ಕಳನ್ನು ನಾವು ಜವಾಬ್ದಾರಿಯುತವಾಗಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಪೋಷಕರು ತಗೋಬೇಕಾಗಿದೆ. ಇಂಥ ಒಂದು ಜವಾಬ್ದಾರಿ ತಗೊಳ್ಳೋದಕ್ಕೆ ಇವತ್ತು ಯಾರೂ ಕಾಣ್ತಾ ಇಲ್ಲ. ಸಕಲೇಶಪುರ ತಾಲೂಕಿನ ಉಚ್ಚಂಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇಂದು ಶಾಂತಿಯುತವಾಗಿ ಜರುಗಿದ್ದು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ತಾರಾ ಉಚ್ಚಂಗಿ ಅಧ್ಯಕ್ಷರಾಗಿ ಹಾಗೂ ಬಿಜೆಪಿ ಬೆಂಬಲಿತ ವಿನಯ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆ ಪ್ರಕ್ರಿಯೆ ನಿಧಾನಗತಿಯಲ್ಲಿ ಸಾಗಿದರೂ ಯಾವುದೇ ರಾಜಕೀಯ ಗಲಾಟೆಗಳಿಲ್ಲದೆ ಸುಗಮವಾಗಿ ಮುಕ್ತಾಯವಾಯಿತು. ಬಳಿಕ ನಡೆದ ಸಭೆಯಲ್ಲಿ ಹೊಸ ಪದಾಧಿಕಾರಿಗಳಿಗೆ ಹಾಜರಿದ್ದ ಮುಖಂಡರು ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉಸ್ಮಾನ್ ರಿಜ್ವಾನ್, ಜೆಡಿಎಸ್ ಮುಖಂಡರು ಸಚಿನ್ ಪ್ರಸಾದ್, ಸುದರ್ಶನ್ ಹಾಡ್ಯ, ಎಲ್.ಎಸ್. ತಮ್ಮೇಗೌಡ, ಉಚ್ಚಂಗಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕರಕೂರು ರಮೇಶ್ ಬೆಕ್ಕನಹಳ್ಳಿ, ನಾಗರಾಜು ಕೌಶಿಕ, ಗೊದ್ದು ಸುಮನ್, ಹೆತ್ತೂರು ಹಾಲಿ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರು, ಸಹಕಾರ ಸಂಘದ ನಿರ್ದೇಶಕರು, ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೊಸದಾಗಿ ಆಯ್ಕೆಯಾದ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರು ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳಿಗೆ ಬದ್ಧವಾಗಿ ದುಡಿಯುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ವಿನಯ್ರವರು ಆಯ್ಕೆಯಾಗಿದ್ದಾರೆ. ಈ ಆಯ್ಕೆಗೆ ನಮ್ಮ ಎಲ್ಲಾ ಗ್ರಾಮ ಪಂಚಾಯಿತಿಯ ಸದಸ್ಯರು ಬೆಂಬಲಿಸಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಮಾನ್ಯ ಅಪ್ಪನಗೌಡರ ನಾಯಕತ್ವದಲ್ಲಿ ಇಲ್ಲಿ ಸ್ಥಳೀಯವಾಗಿ ನಮ್ಮ ನಾಗರಾಜ್ ಅವರು, ನಾಗೇಶ್ ಅವರು, ಸಚಿನ್ ಅವರು ಮತ್ತೆಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳು ಮತ್ತು ನಮ್ಮ ಈ ಭಾಗದ ಎಲ್ಲ ಮಾನ್ಯ ಮುಖಂಡರು, ಕಾರ್ಯಕರ್ತರ ಹಾಜರಾತಿಯಲ್ಲಿ ಈ ಕೆಲಸ ಆಗಿದೆ. ಶ್ರೀ ಸುದರ್ಶನ್ ಅವರು ಕೂಡ ಹಾಜರಿದ್ದಾರೆ. ಈ ಒಂದು ಆಯ್ಕೆಯನ್ನ ಸುಲಲಿತವಾಗಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಕರಿಸಿದಂಥ ಈ ಭಾಗದ ಎಲ್ಲ ಮುಖಂಡರಿಗೆ, ಮಾನ್ಯ ಎಲ್ಲ ಸದಸ್ಯರಿಗೆ ನಾನು ನಮ್ಮ ಪಕ್ಷದ ವತಿಯಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ದಯಮಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು, ಹಳ್ಳಿಗಳ ಅಭಿವೃದ್ಧಿಗೆ ಕೆಲಸ ಮಾಡಬೇಕು. ನಮ್ಮ ಒಂದು ಶಕ್ತಿಯನ್ನು ಅವರಿಗೆ ಜನರಿಗೆ ತೋರಿಸಬೇಕು ನಮ್ಮ ಹಳ್ಳಿಗಳಿಗೆ ಅಂತ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೀನಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಹಾಗೂ ವೈಡಿಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೇಲೂರು ಇವರ ಸಂಯುಕ್ತಾಶ್ರಯದಲ್ಲಿ ಚಕೋರ ಉಪನ್ಯಾಸ ಮಾಲಿಕೆ 11 ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಾಸನದ ಕವಯಿತ್ರಿ ಶ್ರೀಮತಿ ಭವ್ಯ ನವೀಂದ್ರವರು ಡಿಜಿಟಲೀಕರಣ ಮತ್ತು ತಂತ್ರಾಂಶಗಳ ಹೆಚ್ಚುತ್ತಿರುವ ಬಳಕೆಯಿಂದ ಕನ್ನಡದಲ್ಲಿ ಸ್ಪಷ್ಟ ಬರವಣಿಗೆ, ಓದು ಹಾಗೂ ಅನುವಾದ ಸಾಮರ್ಥ್ಯ ಕುಸಿಯುತ್ತಿರುವ ಬಗ್ಗೆ ಚಿಂತನೆ ವ್ಯಕ್ತಪಡಿಸಿದರು. ಕನ್ನಡ ಭಾಷೆಯನ್ನು ಅನ್ನದ ಭಾಷೆಯಾಗಿ ಬಳಸಿಕೊಳ್ಳಲು ಅನೇಕ ಆಯಾಮಗಳು ಇವೆ. ಇಂದಿನ ಯುವ ಜನತೆ ಈ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಕನ್ನಡವನ್ನು ಅಭ್ಯಾಸ ಮಾಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಹಾಸನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ ಅವರು ಮನೆ ಮತ್ತು ಶಾಲೆ ಎರಡರಲ್ಲೂ ಕನ್ನಡಕ್ಕೆ ನೀಡಲಾಗುತ್ತಿರುವ ನಿರ್ಲಕ್ಷ್ಯವನ್ನು ಉಲ್ಲೇಖಿಸಿ, ಶಾಲೆಗಳಲ್ಲಿ ಕನ್ನಡದ ಅವಧಿ ಕಡಿಮೆ, ವಿಜ್ಞಾನ ಗಣಿತಕ್ಕೆ ಮಾತ್ರ ಹೆಚ್ಚಾದ ಒತ್ತು, ಮನೆಯಲ್ಲಿ ಕೂಡ ಕನ್ನಡ ಓದು ಬೇಡ ಎಂಬ ಮಾತು ಕೇಳಿಬರುತ್ತಿರುವುದು ಆತಂಕಕಾರಿ. ಕನ್ನಡ ಉಳಿಯಬೇಕಾದರೆ ಅದು ನಮ್ಮ ನಡವಳಿಕೆ ಮತ್ತು ಸಂಸ್ಕಾರದಲ್ಲಿ ಉಳಿಯಬೇಕು ಎಂದು ಹೇಳಿದರು. ಒಂದು ಕೇಸ್ಗೆ ವಕಾಲತ್ತು ಹಾಕ್ತಿದ್ದಾರೆ ಎಲ್ಲಿ ಅಂದ್ರೆ ಅದೇ ಸೇಮ್ ಕೇಸ್ ಯಾರೋ ಒಬ್ಬ ಹಿಂದೆ ಲಾಯರ್ ಆಗಿರ್ತಾರಲ್ಲ ಅದನ್ನ ತರೋದು, ಸೇಮ್ ಕೇಸ್ ಕಾಪಿ ಮಾಡೋದು, ಹೆಸರು ಚೇಂಜ್ ಮಾಡೋದು, ವಕಾಲತ್ತು ಹಾಕೋದು. ಈ ಮಟ್ಟಕ್ಕೆ ಬಂದು ನಿಂತಿದೆ. ಭಾಷೆ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ. ಯಾವಾಗ ಭಾಷೆ ಅಸ್ತಿತ್ವವನ್ನು ಕಳ್ಕೊಳ್ತೋ ಆತ್ಮವಿಶ್ವಾಸ ಹೋಗುತ್ತೆ. ನಿಮಗೆ ಬಹಳ ಸ್ಪಷ್ಟವಾಗಿ ನೆನಪಿಟ್ಕೊಂಡ್ರೆ. ವೈಡಿಡಿ ಕಾಲೇಜಿನ ಪ್ರಾಂಶುಪಾಲರಾದ ಎಚ್.ಎಂ. ಮಹೇಶ್ ಮಾತನಾಡಿ, ಕುವೆಂಪುಗಳಂತಹ ಮಹಾನ್ ಕವಿಗಳನ್ನು ಕನ್ನಡ ನಾಡಿಗೆ ನೀಡಿದ ಕನ್ನಡ ಭಾಷೆ ನನಗೆ ಉದ್ಯೋಗ ನೀಡಿದೆ.
ಕನ್ನಡ ಅನ್ನದ ಭಾಷೆ ಹಾಕುವ ಮೌಲ್ಯವನ್ನು ನಾವು ಅರಿತು ಪಾಲಿಸಬೇಕು ಎಂದು ಅಭಿಪ್ರಾಯಪಟ್ಟರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಾನ ಮಂಜೇಗೌಡ ಅವರು ಮಾತನಾಡಿ, 1ರಿಂದ 9ನೇ ತರಗತಿಯವರೆಗೆ ಎಲ್ಲರನ್ನ ಉತ್ತೀರ್ಣಗೊಳಿಸಿ SSLCಯಲ್ಲಿ 100% ಫಲಿತಾಂಶ ತರಲೆಂದು ಒತ್ತಾಯಿಸುವುದು ಯೋಗ್ಯವೇ? ಇಂದಿನ ಕಾಲದಲ್ಲಿ ಉದ್ಯೋಗ ಆಧಾರಿತ ಶಿಕ್ಷಣ ಅಗತ್ಯ ಎಂದು ಹೇಳಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕನ್ನಡ ಅಭಿವೃದ್ಧಿಗೆ ಪರಿಷತ್ತು ನಡೆಸುತ್ತಿರುವ ಕಾರ್ಯಕ್ರಮಗಳ ವಿವರಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಸಾಹಿತ್ಯ ಅಕಾಡೆಮಿ ಸದಸ್ಯೆ ಸಂಚಾಲಕರಾದ ಶ್ರೀಮತಿ ಸುಜಾತ HR, ಕನ್ನಡ ವಿಭಾಗ ಮುಖ್ಯಸ್ಥ ಮಂಜುನಾಥ್, KT ನಾಗೇಂದ್ರಪ್ಪ, ಮುಖ್ಯ ಅತಿಥಿಗಳಾಗಿ ಸರ್ವೋದಯ ಕಾಲೇಜಿನ ಪ್ರಾಂಶುಪಾಲರಾದ ಮಲ್ಲೇಶ್ ಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿ ಕುಮಾರ್, ಬೊಂಬಡಹಳ್ಳಿ ಕುಮಾರಸ್ವಾಮಿ, ಉಪನ್ಯಾಸಕ ವೀರಭದ್ರಪ್ಪ ಮೊದಲಾದವರು ಹಾಜರಿದ್ದರು. ಯಾವ್ಯಾವ ಹಂತಗಳಲ್ಲಿ ಕನ್ನಡವನ್ನು ಬಳಸಿಕೊಂಡು ನಮ್ಮ ಜೀವನವನ್ನು ಸಾಗಿಸಬಹುದು ಎಂಬತಕ್ಕಂಥ ಅನೇಕ ವಿಚಾರಗಳನ್ನು ಮೇಡಮ್ ಬಹಳ ಮನೋಜ್ಞವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ನಮಗೆ ಅದ್ರ ಒಳಗಡೆ ಹೋದಾಗ ಮಾತ್ರ ಅದು ಅರ್ಥ ಆಗುತ್ತೆ. ಅದು ಮೇಲ್ನೋಟಕ್ಕೆ ಅಷ್ಟೇ ನಮಗೆ ಅರ್ಥ ಆಗಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಉದ್ಯೋಗವನ್ನು ಅರಸುವಂತವ್ರು ಮುಂದಿನ ದಿನಗಳಲ್ಲಿ. ಆ ನಿಟ್ಟಿನಲ್ಲಿ ಈ ತರದ ವಿಚಾರಗಳು ನಿಜವಾಗ್ಲೂ ಕೂಡ ವೈಯಕ್ತಿಕವಾಗಿ ತೊಡಗಿಸ್ಕೊಂಡು ಕಲಿತಾಗ ಆ ಜೀವನದ ಮಾರ್ಗಕ್ಕೆ ಬಹಳ ಉಪಯುಕ್ತ ಎಂಬತಕ್ಕಂಥ ನಮ್ಮೊಂದು ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಮೇಡಮ್ ರವರು ಅಂತ ವಿಚಾರಗಳನ್ನು ಸಾಕಷ್ಟು ಅಂಶಗಳನ್ನ ಕ್ರೋಢೀಕೃತ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಮಲ್ಲೇಶ್ ಗೌಡರು ಪ್ರಾಸ್ತಾವಿಕವಾಗಿ ಮಾತನಾಡಿದಾಗೆ ಕನ್ನಡದ ವಿಚಾರ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರಗಳು ಕೂಡ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ. 1ರಿಂದ 9ನೇ ತರಗತಿವರೆಗೆ ಎಲ್ಲ ಮಕ್ಕಳನ್ನ ಸ್ವಲ್ಪ ಫ್ರೀ ಬಿಡ್ತಾರೆ ಕಲೀಲಿಕ್ಕೆ. ಆದ್ರೆ 10ನೇ ತರಗತಿಗೆ ಬಂದಾಗ 100ಕ್ಕೆ 100% ಫಲಿತಾಂಶವನ್ನು ಕೊಡಲೇಬೇಕು ಎಂಬತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಹಿಡಿದು ನಮ್ಮ ಉಪನಿರ್ದೇಶಕರ ಹಿಡಿದು ಕಮಿಷನರ್ ಆಫೀಸರ್ ಕೂಡ ಒತ್ತಡ ಹಾಕ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ನಾನು ಕಂಡಂತ ವಿಚಾರ ಕನ್ನಡದ. ಈಗ ಮತ್ತೊಮ್ಮೆ ಹೆಡ್ಲೈನ್. ಹಾಸನದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜನ್ಮ ದಿನೋತ್ಸವದ ಅಂಗವಾಗಿ ಭವ್ಯ ಪಾದಯಾತ್ರೆ. ಇಂದಿನ ಸದೃಢ ಭಾರತಕ್ಕೆ ಉಕ್ಕಿನ ಮನುಷ್ಯರ ಕೊಡುಗೆ ಅಮೂಲ್ಯ. ಜಿಲ್ಲಾಧಿಕಾರಿ ಲತಾಕುಮಾರಿ ಶ್ಲಾಘನೆ. ಜನರಿಗೆ ಸುಲಭವಾಗಿ ಆರೋಗ್ಯ ಸೌಲಭ್ಯಗಳು ಸಿಗುವ ನಿಟ್ಟಿನಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲೇ ಸಮರ್ಪಕ ಚಿಕಿತ್ಸೆ ಅಗತ್ಯ. ಹಾಸನ ಜಿಲ್ಲೆಯ ತ್ರೈಮಾಸಿಕ ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಸೂಚನೆ. ಕಾವೇರಿ ನದಿಯ ಕಟ್ಟೆಪುರ KRS ಅಣೆಕಟ್ಟಿನ ಬಳಿ ಬೃಹತ್ ಮೊಸಳೆ ಪತ್ತೆ. ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಮೊಸಳೆಯನ್ನ ತಕ್ಷಣ ಹಿಡಿದು ಸ್ಥಳಾಂತರಿಸಬೇಕೆಂದು ಗ್ರಾಮಸ್ಥರ ಆಗ್ರಹ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.